ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇನ್ನೂ ಯಾರು ಕೂಡ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರೆಲ್ಲರೂ ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ವಿಶೇಷ ಏನಾಯ್ತಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಗ್ರಿಬೊಮ್ಮಳಿ ಘಟಕ ಮತ್ತು ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ವತಿಯಿಂದ ಪದಗ್ರಹಣ ಕಾರ್ಯಕ್ರಮ ಮತ್ತು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬನ್ನಿ ಈ ಒಂದು ಕಾರ್ಯಕ್ರಮ ಹೇಗೆ ನಡೀತು, ಯಾರ್ಯಾರೆಲ್ಲ ಭಾಗವಹಿಸಿದ್ರು ಅಂತ ನೋಡ್ಕೊಂಡು ಬರೋಣ. ಸ್ವಾಗತವು ತಮಗೆ ಸುಸ್ವಾಗತವು, ಸ್ವಾಗತವು ತಮಗೆ ಸುಸ್ವಾಗತವು. ಕನ್ನಡ ಸಿರಿ ಸೊಬಗೆ ಕೇಳಿ, ಕನ್ನಡ ಸಿರಿ ತರವ ತಿಳಿದು, ಸಾರಿಗೋ ಕನ್ನಡದ ಚರಿತ್ರೆಯ, ಸಾರಿಗೋ ಕನ್ನಡದ ಚರಿತ್ರೆಯ. ಕನ್ನಡವ ವರ್ಣಿಸಿ ಕನ್ನಡಿಗರ ಜನಮನದಿ, ಅರಿಯಿರೋ ಕನ್ನಡದ ಚರಿತ್ರೆಯ, ಅರಿಯಿರೋ ಕನ್ನಡದ ಚರಿತ್ರೆಯ. ನಮ್ಮ ಕರ್ನಾಟಕ ರಾಜ್ಯ ಬರಹಗಾರರ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಧು ನಾಯ್ಕ ಸರ್ ಸಾರಥ್ಯದಲ್ಲಿ ನಮ್ಮ ಬರಹಗಾರರ ಬಳಗ ಮುಂದೆ ಸಾಗ್ತಾ ಇದೆ. ನಿಜವಾಗ್ಲೂ ಇವತ್ತು ಹೆಮ್ಮೆ ಅನಿಸ್ತಾ ಇದೆ. ಕನ್ನಡ ಒಬ್ಬ ಮಹಾಕವಿಗಳು ಹೇಳ್ತಾರೆ, ಕನ್ನಡ ಸುಲಿದ ಬಾಳೆಯ ಹಣ್ಣಿನೊಂದದಿ, ಕಳೆದ ಸಿಗುರಿನ ಕಬ್ಬಿನೊಂದದಿ. ಸಿಪ್ಪೆಯನ್ನು ಸುಲಿರ್ತಕ್ಕಂಥ ಬಾಳೆಹಣ್ಣು ತಿನ್ನಲಿಕ್ಕೆ ಎಷ್ಟು ಸುಲಭನೋ ಅಷ್ಟು ಸುಲಭ ನಮ್ಮ ಕನ್ನಡ ಭಾಷೆ. ಹಾಗೆಯೇ ಕಬ್ಬು ತಿನ್ನಲಿಕ್ಕೆ ಎಷ್ಟು ಸಿಹಿನೋ, ಅಂದರೆ ಆ ಕಬ್ಬಿನ ಸಿಗುರು ಕಳೆದ ಮೇಲೆ ತಿನ್ನಲಿಕ್ಕೆ ಎಷ್ಟು ಸುಲಭನೋ ಮತ್ತು ಎಷ್ಟು ಸಿಹಿನೋ ಅಷ್ಟು ಸಿಹಿಯಾಗಿರ್ತಕ್ಕಂಥ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥ. ಬೇರೆ ಭಾಷಿಕರು ನಮ್ಮ ಕನ್ನಡ ಭಾಷೆಯನ್ನು ಸುಲಲಿತವಾಗಿ, ಸರಳವಾಗಿ ಮತ್ತು ಅತಿ ಜರೂರಾಗಿ ಕಲಿತುಕೊಳ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ. ಆದರೆ ನಾವು ಕನ್ನಡಿಗರು ನಮ್ಮ ಮಾತೃಭಾಷೆಯ ಮೂಲಕ ಬೇರೆ ಅನ್ಯ ಭಾಷೆಗಳನ್ನ ಕಲಿಬೇಕಾದ್ರೆ ಬಹಳಷ್ಟು ಶ್ರಮ ಹಾಕಬೇಕಾಗ್ತದೆ. ಆದರೂ ನಾವು ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಆಗ್ತದೆ. ಅಂದರೆ ನಮ್ಮ ಕನ್ನಡ ಭಾಷೆ ಅಷ್ಟು ಸೊಗಸಾಗಿರ್ತಕ್ಕಂಥ ಭಾಷೆ. ಈ ಭಾಷೆ ಮತ್ತು ಕನ್ನಡ ನಾಡನ್ನು, ಕನ್ನಡ ಭಾಷಿಕರನ್ನ ಒಗ್ಗೂಡಿಸ್ತಕ್ಕಂಥ ಏಕೀಕರಣ ಚಳವಳಿಗಳು ಸಾಕಷ್ಟಾಗಿ ಅಲ್ಲಲ್ಲಿ ಹಂಚಿ ಹರಿದು ಹೋಗಿರ್ತಕ್ಕಂತಹ, ಪ್ರಾದೇಶಿಕತೆಯಲ್ಲಿ ಹಂಚು ಹರಿದು ಹೋಗಿರ್ತಕ್ಕಂಥವುಗಳನ್ನ ಒಟ್ಟುಗೂಡಿಸಿ ಈ ಕನ್ನಡದ ಸೊಬಗನ್ನ, ಈ ಕನ್ನಡದ ತೇರಿ ಬಂದವನ್ನ ನಮ್ಮ ಕನ್ನಡಿಗ ಮೂಲಕ ಈ ಕನ್ನಡದ ಕಾರ್ಯಕ್ರಮಕ್ಕೆ ಸರ್ವರು ಚಾಲನೆ ನೀಡಬೇಕೆಂದು ದಯಮಾಡಿ ವಿನಂತಿಸಿಕೊಳ್ಳುತ್ತೇನೆ. ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ, ಈ ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷರು ವಹಿಸಿಕೊಂಡಿರ್ತಕ್ಕಂಥ ಅಗ್ರಿಬೊಮ್ಮಳಿ ತಾಲೂಕಿನ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಎ.ಆರ್. ಬೊಮ್ಮಣ್ಣ ಸರ್ ಅವರೇ, ಕರ್ನಾಟಕ ರಾಜ್ಯ ಬರಹಗಾರ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಹುಮುಖ ಪ್ರತಿಭೆ ಮಧು ಸರ್ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅವರು ನಾನು ಬ್ಯಾನರಲ್ಲಿ ನೋಡ್ತಿದ್ದೆ. ಮೊನ್ನೆ ಆಕಸ್ಮಿಕವಾಗಿ ಈ ಅಗ್ರಿಬೊಮ್ಮಳಿ ತಾಲೂಕಿನ ಒಬ್ಬ ಶ್ರೇಷ್ಠ ಗಾಯಕರಿದ್ದಾರೆ, ನಮ್ಮ ಆನೇಕಲ್ ತಾಂಡದ ಇಂಗ್ಲಿಷ್ ಉಪನ್ಯಾಸಕರಾಗಿರ್ತಕ್ಕಂಥ ಶೇಖರ್ ನಾಯ್ಕ ಅಂತೇಳಿ. ಅವರು ನಮ್ಮನ್ನ ಮಧು ಸರ್ ಅವರ ನೇತೃತ್ವದಲ್ಲಿ, ನಮ್ಮ ಕೊಡ್ರೆ ಸರ್ ಅವರೆಲ್ಲ ಸಹಕಾರದೊಂದಿಗೆ ವಿಜಯನಗರ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಯುಗಳ ಗೀತೆ ಗಾಯನ ಸ್ಪರ್ಧೆ ಏರ್ಪಡಿಸಿದ್ರು. ಅವಾಗ ಅವರು ಬರೆದಂತ ಅನೇಕ ಹಾಡುಗಳಿಗೆ ಅನೇಕ ಸಂಗೀತಗಾರರು ಧ್ವನಿ ನೀಡಿದರು. ಅದ್ಭುತವಾದಂತಹ ಹಾಡುಗಳಿವೆ, ಬಹುಮುಖ ಪ್ರತಿಭೆ. ಇವತ್ತು ಮಧು ಸರ್ ಶಿಕ್ಷಕರಾಗಿದ್ದುಕೊಂಡು ಅನೇಕ ವ್ಯಕ್ತಿತ್ವವನ್ನ, ಬಹುಮುಖ ವ್ಯಕ್ತಿತ್ವವನ್ನ ಕೈಗೂಡಿಸಿಕೊಂಡಿದ್ದಾರೆ. ಅವರಿನ್ನೂ ಈ ನಾಡಿಗೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಶ್ರೀಯುತ ಮಧು ಸರ್ ಅವರೇ. ಹಾಗೆಯೇ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ
ಜಯಮ್ಮ ಅಕ್ಕೇಳಿಯವರೇ, ಹಾಗೆಯೇ ಇವತ್ತಿನ ಪ್ರಾಥಮಿಕ ನುಡಿಯುವಂತ ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾದ ಶಿಕ್ಷಕರಾದ ಎ ಸೋಮನೂರು ಸರ್ ಅವರೇ, ಹಾಗೆಯೇ ನಮ್ಮ ಆತ್ಮೀಯರು ಯಾವತ್ತೂ ಕನ್ನಡಕ್ಕಾಗಿಯೇ ಹೃದಯವನ್ನ ಬಡಿತಕ್ಕಂಥ ಇವತ್ತಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಆಗಿರ್ತಕ್ಕಂಥ ಶ್ರೀಯುತ ಅಕ್ಕಿ ಬಸವೇಶ್ವರ ಅವರೇ, ಹಾಗೆಯೇ ತಾಲೂಕು ಅಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ ಸ್ನೇಹಿತ ಬಿಬಿಜಿ ಗೌತಮ್ ಅವರೇ, ಹಾಗೆಯೇ ನನ್ನ ಸ್ನೇಹಿತ ಬಾಲ್ಯದ ಗೆಳೆಯ ಇವತ್ತು ನಿಜಕ್ಕೂ ಹಗರಿಬೊಮ್ಮನಹಳ್ಳಿ ತಾಲೂಕು ಹೆಮ್ಮೆ ಪಡಬೇಕು. ರಾಜ್ಯ ಒಳಗೆ ಹೋಗುವಂತೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಮೌನ ಸಾಧನೆಯಾಗಿ ತನ್ನ ಸಾಧನೆಯಂತ ಪಯಣ ಬರತಕ್ಕಂಥ ರೆಡ್ಡಿ ಅವರೇ, ನಂಬರ್ 1 ಭಾಷೆ ಆಗಿದ್ರು ಅದು ನಮ್ಮನ್ನು ಒಂದೊಂದರೆ ಸುಳ್ಳು. ಇಂಥ ಭಾಷೆಯಲ್ಲಿ ಅನೇಕ ಜನ ಕವಿಗಳು ಈ ನಾಡಿನ ನೆಲ ಜಲ ಸಂಸ್ಕೃತಿಯನ್ನು ಕುರಿತು ತುಂಬಾ ವೈವಿಧ್ಯಮಯವಾಗಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಆ ಮಟ್ಟಕ್ಕಲ್ಲ ಇದ್ರೂ ನಾವು ಆ ದಾರಿಯನ್ನು ಸಾಗಬೇಕಾಗಿದೆ. ಆ ರೀತಿ ಸಾಗಲಿಕ್ಕೆ ಇಂತೆಲ್ಲ ಅನೇಕ ವೇದಿಕೆಗಳು ಪೂರಕವಾಗಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಸಮಾಜದ ಗಣ್ಯಮಾನ್ಯರ ಮತ್ತು ಜನಪ್ರತಿನಿಧಿಗಳ ಸಹಾಯ ಸಹಕಾರ ಯಾವತ್ತೂ ಇರಬೇಕಾಗುತ್ತೆ. ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಸ್ಥಳೀಯತೆ ಆಗಬೇಕಂತಿಲ್ಲ. ಇವತ್ತು ತುತ್ತಿನ ಚೀಲವನ್ನು ತುಂಬಿಕೊಳ್ಳಲಿಕ್ಕೆ ಉದ್ಯೋಗವನ್ನು ಅರಸಿ ಬೇರೆ ಬೇರೆ ದೇಶಕ್ಕೆ ಹೋಗಿರ್ಬೋದು ನಮ್ಮ ಕನ್ನಡಿಗರು. ಅಲ್ಲಿ ಕೂಡ ಕನ್ನಡ ಸೇವೆಯನ್ನು ಮಾಡ್ತಾರೆ ಅನ್ನಲಿಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ ನಡೀತಾ ಇದೆ. ಪ್ರತಿ 2 ವರ್ಷಕ್ಕೊಮ್ಮೆ. ಅದು 2000 ಇಸ್ವಿಯಿಂದ ಶುರುವಾಯಿತು. ಸರಿ 2000, 2002, 2004, 2006 ಹೀಗೆ. ನಾಳೆ 2026ರಲ್ಲಿ ನಡೀಬಹುದು. ಅದಕ್ಕೆ GS ಶಿವರುದ್ರ ಬೋಸ್ಕರ್ ಹೇಳಿದ್ದು, ತೇರ ನೆನೆಬವರು ನಾವು ಎಲ್ಲಿದ್ದರೇನು, ಬೊಂಬಾಯಿ ಮೊದಲಾದ ಕಲ್ಕತ್ತಾ ಡೆಲ್ಲಿ ಎಲ್ಲೆಂದರೆ, ತೇರ ಮಣಿ ಹಾಸಿದರು ಹಿಡಿದುಕೊಳ್ಳಿರೋ ಅದನ್ನು ಆ ಊರು ಈ ಊರು ಹಿಂದೆಯೋ ಮುಂದೆಯೋ ಎಲ್ಲಿಯೋ ಒಂದು ಕಡೆ ಕೈ ಹಾಕಿದವರು, ತೇರ ನಡೆಯುವವರು ನಾವು ಎಲ್ಲಿದ್ದರೇನು. ಹಾಗೆ ಕನ್ನಡ ಸೇವೆ ಮಾಡಲಿಕ್ಕೆ ನಾವು ತಾಲೂಕಿಗೆ ಇರಬೇಕು, ಜಿಲ್ಲೆದಾಗಿ ಇರಬೇಕು, ಎಲ್ಲೋ ಇರಬೇಕಲ್ಲ, ಎಲ್ಲಿದ್ರು ನೀನು ಕನ್ನಡಿಗರಾಗಬೇಕು. ಅದಕ್ಕೆ ಕುವೆಂಪು ನಮ್ಮ ಕಿರಿಮಗ ಅವರು ಕನ್ನಡದಲ್ಲಿ ಉದ್ಯೋಗ ನಡೆಸಿ ಪಾಲಿಗೆ ಹೇಳಿದ್ರು. ಹುಟ್ಟಿನೋದಯ ಚೈತ್ರ ಅಂತ ಹೇಳ್ತಾರೆ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿ. ಅವರ ಗಂಧರ್ವೀರೋ ಕನ್ನಡ ನಾಡು, ಗಂಧರ್ವೀರೋ ಕನ್ನಡ ನಾಡು, ಕವಿ ಕೋಗಿಲೆಗಳ ಸಿರಿಗುಡಿ ಹಾಡು, ಕವಿ ಕೋಗಿಲೆಗಳ ಸಿರಿಗುಡಿ ಹಾಡು, ಜ್ಞಾನಪೀಠದಲ್ಲಿ ಮೊದಲನೇ ಸಾಲು, ಜ್ಞಾನಪೀಠದಲ್ಲಿ ಮೊದಲನೇ ಸಾಲು, ಭಾರತ ಮಾತೆಯ ಕೊರಳಲ್ಲಿ ನೋಡು, ಭಾರತ ಮಾತೆಯ ಕೊರಳಲ್ಲಿ ನೋಡು, ಗಂಧದ ಹುಲಿಯುವ ಕನ್ನಡ ನಾಡು. ಅನೇಕ ಕನ್ನಡ ಸಾಹಿತಿಗಳು, ಕನ್ನಡ ಬರಹಗಾರರು, ಕನ್ನಡದ ಕಣ್ಮಣಿಗಳನ್ನು ರಾಜ್ಯಕ್ಕೆ ಪರಿಚಯಿಸಿದ ಮಾನ್ಯ ಕನ್ನಡ ರಾಜ್ಯ ಬರಹಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಮಧುನಾಯಕ್ ಲಂಬಾಣಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನೆನೆಸಿಕೊಳ್ತೇವೆ. ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾದಂತಹ ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಎಂತಹ ಕಾರ್ಯಕ್ರಮಗಳು, ಯಾವ ರೀತಿಯ ಕಾರ್ಯಕ್ರಮಗಳು ಅಂತ ಬಂದಾಗ ಕೊರೋನಾದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ಘಟಕಗಳು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ
ನಮ್ಮ ಸಂಘ ಕೇವಲ ಸಾಹಿತ್ಯಕ್ಕಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಬಂದಿದೆ. ಅದರ ಜೊತೆಗೆ ರೈತರಿಗೆ ಕೂಡ ಸಾವಯವ ಕೃಷಿಯ ಬಗ್ಗೆ ತರಬೇತಿಯನ್ನು ಕೊಟ್ಟಂಥದ್ದು ಕೂಡ ನಮ್ಮ ಸಂಘದ ಹೆಮ್ಮೆ. ನಂತರದಲ್ಲಿ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಪೂರ್ವ ತರಬೇತಿ ಅಂತೇಳಿ 1.5 ಲಕ್ಷ ಮಕ್ಕಳಿಗೆ ಆನ್ಲೈನ್ ಮೂಲಕ ತರಬೇತಿಯನ್ನು ನಮ್ಮ ಸಂಘಕ್ಕೆ ಕೊಟ್ಟಿದೆ. ಇದು ನಮ್ಮ ಸಂಘದ ಹೆಮ್ಮೆಯ ಕಾರ್ಯಕ್ರಮಗಳು. ಮತ್ತು ನುರಿತ ವೈದ್ಯರಿಂದ, ಹೊಸಪೇಟೆಯ ನುರಿತ ವೈದ್ಯರಿಂದ ಆರೋಗ್ಯ ಸಲಹೆಗಳನ್ನು ಕೂಡ ನಮ್ಮ ಸಂಘ ಮಾಡ್ತಾ ಬರ್ತಾ ಇದೆ. ಇದು ನಿರಂತರವಾಗಿ ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕಲಾವಿದರಿಗೆ, ಜನಪದ ಕಲಾವಿದರಿಗೆ ರಾಜ್ಯ ಮಟ್ಟದ ಜನಪದ ಗಾಯನ ಸ್ಪರ್ಧೆ, ರಂಗ ಕಲಾವಿದರಿಗೆ ರಂಗಗೀತೆಗಳ ಸ್ಪರ್ಧೆಗಳನ್ನು ಮತ್ತು ಇತರೆ ಹಾಡುಗಾರರಿಗೆ ಕೂಡ ಸ್ಪರ್ಧೆಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಗೆ ಸಾಹಿತ್ಯ ರಚನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರತಿ ವಾರಕ್ಕೊಂದು ವಿಷಯವನ್ನು ಕೊಟ್ಟು ನಾವು ಬಳಸ್ತಾ ಇದ್ದೇವೆ. ಅದರಲ್ಲಿ ಸುಮಾರು ವೀಕ್ಲಿ, ವಾರಕ್ಕೆ ಒಂದು ಸರಿ 100 ರಿಂದ 150 ಜನ ಯುವ ಬರಹಗಾರರು ಅದರಲ್ಲಿ ಭಾಗವಹಿಸ್ತಾರೆ, ಕವಿತೆಗಳನ್ನು ಬರೀತಾರೆ ಮತ್ತು ವಿಮರ್ಶೆಗಳನ್ನು ಮಾಡ್ತಾರೆ, ಚರ್ಚೆಗಳನ್ನು ಮಾಡ್ತಾರೆ. ಈ ರೀತಿ ನಿರಂತರವಾಗಿರ್ತಕ್ಕಂಥ 6 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಸಂಘಟನೆ ಮಾಡ್ತಾ ರಾಜ್ಯದ 30 ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಘಟನೆ ಆಗಿದೆ. ಕೆಲವೊಂದಿಷ್ಟು ತಾಲೂಕುಗಳು ಕೂಡ ಇತ್ತೀಚೆಗೆ ಆಗ್ತಾ ಇದ್ದಾವೆ. ಇದಕ್ಕೆ ನಮ್ಮ ಏನು ಕಾರ್ಯಕ್ರಮಗಳು ಇದ್ದಾವೆ, ಬಹಳಷ್ಟು ನಮ್ಮ ಸಂಘಗಳಿಗೆ ಹಣದ ಕೊರತೆ ಇದೆ. ನಮ್ಮ ಸಂಘಕ್ಕೆ ಯಾವುದು ಹಣ ಇಲ್ಲ ನಮ್ಮಲ್ಲಿ. ಯಾವ ರೀತಿ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಅಂದ್ರೆ, ಈಗ ಕೋಟೇಶ್ ನಾಯ್ಕ ಅವರು ಮಾಡಿದ್ದಾರೆ ಕಾರ್ಯಕ್ರಮ, ಅದು ಹೇಗೆ ಹಣ ಜೋಡಿಸಿದ್ರು ಅನ್ನೋದು ಅವರಿಗೆ ಗೊತ್ತು. ಹಾಗಾಗಿ ಸಮುದಾಯವನ್ನು ಬಳಸಿಕೊಂಡು, ಸಮುದಾಯದ ಒಂದಿಷ್ಟು ಆಸಕ್ತರನ್ನ ಜೋಡಿಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ನಾವು ಬರ್ತಾ ಇದ್ದೇವೆ. ಇದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಆಕ್ಚುಲಿ ನಾನು ಹಾಸನದ ಹಲ್ಮಿಡಿ ಏನು ಶಾಸನ ಇದೆ, ನಮ್ಮ ಮೊದಲನೇ ಶಾಸನ, ಅಲ್ಲಿ ನಮ್ಮ ಕವಿಗೋಷ್ಠಿ ಇದೆ ಹಲ್ಮಿಡಿಯಲ್ಲಿ, ಹಾಸನದಲ್ಲಿ. ಇವತ್ತು ರಾಜ್ಯ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯಲ್ಲಿ ಆಯೋಜನೆ ಆಗಿದೆ. ನನಗೆ ಅಲ್ಲೇ ಆಹ್ವಾನ ಕೊಟ್ಟಿತ್ತು. ಬಟ್ ನಾನು ಹೋದ ವರ್ಷ ಇಲ್ಲಿಗೆ ಬಂದಿರಲಿಲ್ಲ. ಎಲ್ಲಿ ವಿಜಯನಗರ ಜಿಲ್ಲಾ ಕವಿಗೋಷ್ಠಿಗೆ ನಾನು ಬಂದಿರಲಿಲ್ಲ. ಹಾಗಾಗಿ ಕೋಟೇಶ್ ನಾಯ್ಕ ಸರ್ ಅವರು ಬಹಳ ಬೇಸರ ಪಡ್ಕೊಂಡು, ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕಾಗಿ ಹಾಸನದ ಕಾರ್ಯಕ್ರಮವನ್ನ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ರಾಜ್ಯದ 30 ಜಿಲ್ಲೆಗಳಲ್ಲಿ, ನೀವು ಊಹೆನೆ ಮಾಡ್ತಿರೋ ಗೊತ್ತಿಲ್ಲ, ರಾಜ್ಯದ 30 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಮ್ಮ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿ ಇವತ್ತು ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಯಾವ್ಯಾವ ವ್ಯಾಲ್ಯೂಬಲ್ ಆಗಿದೆ, ಕವಿತೆಗಳು ಕೂಡ ಅಷ್ಟು ವ್ಯಾಲ್ಯೂಬಲ್ ಆಗಿ ಬಂದರೆ ಮಾತ್ರ ನಾವು ಓದೋದಕ್ಕೆ ಸಾಧ್ಯ ಆಗುತ್ತೆ. ಸಿದ್ದಯ್ಯನವರ ಕವಿತೆಗಳನ್ನು ನಾವು ಓದಿದಾಗ ಎಲ್ಲೋ ಒಂದು ಕಡೆಗೆ ಬಹಳಷ್ಟು ರೋಮಾಂಚನ ಆಗುತ್ತೆ. ದಾರಾಬೇಂದ್ರೆಯವರ ಕವಿತೆಗಳನ್ನು ಈ ರೀತಿ ನಾವು ಕೆಲವೊಂದಿಷ್ಟು ಕವಿತೆಗಳನ್ನ ಓದ್ಬೇಕಾಗತ್ತೆ, ಸಾಹಿತ್ಯವನ್ನ ಓದ್ಬೇಕಾಗತ್ತೆ. ನಾನು ಕವಿತೆ ಬರೆಯಪ್ಪ ಅಂತ ಅಂದ ತಕ್ಷಣ ನಾನು ಕವಿತೆ ಬರೆದ್ರೆ ಅದು ಕವಿತೆ ಆಗಲ್ಲ. ನಾವು ಇನ್ನೊಬ್ಬರ ಕವಿತೆಗಳನ್ನ ಹೆಚ್ಚು ಹೆಚ್ಚು ವಾಚನ ಮಾಡಿದಾಗ ಮಾತ್ರ ನನಗೆ ನನ್ನ ಕವಿತೆ ಪ್ರಬುದ್ಧ ಆಗುತ್ತೆ. ಈಗ ನೋಡಿ, ನಾನು ನನ್ನ ತಲೆಗೆ ಈಗ 55 ವರ್ಷ ವಯಸ್ಸಿನಲ್ಲಿ ನನ್ನ ಮೆಮೊರಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ವಯಸ್ಸಾದಾಗೆಲ್ಲ ಮೆಮೊರಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ತಲೆಯಲ್ಲಿರ್ತಕ್ಕಂಥ ಪದಗಳು, ಶಬ್ದಗಳು ಕಡಿಮೆ ಆಗ್ತವೆ. ಕಡಿಮೆ ಆದಾಗ ನೀವು ಕವಿತೆ ಬರೆಯೋದ್ರೆ ಯಾವ ರೀತಿ ಬರೀಬೇಕಾಗುತ್ತೆ, ಅದೇ 60-70 ಪದಗಳು ನಮ್ಮ ತಲೆಯಲ್ಲಿ ಇರ್ತವೆ. ಅದನ್ನೇ ಬಳಸಿ ಮತ್ತೆ ಕವಿತೆಗಳು ಬರೆದ್ರೆ ಕವಿತೆ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಓದ್ಬೇಕು, ಇನ್ನೊಬ್ಬರ ಕವಿತೆಗಳನ್ನ ಓದ್ಬೇಕು. ಇನ್ನೊಬ್ರು ಏನೋ ಬರ್ತಾರಂದ್ರೆ ಅದನ್ನ ನಾವು ಓದ್ಬೇಕು, ಅರ್ಥೈಸ್ಕೋಬೇಕು ನಾವು. ಹಂಗಿದ್ದಾಗ ನನ್ನ ಕವಿತೆ ಪ್ರಬುದ್ಧ ಆಗುತ್ತೆ. ಕವಿಗೋಷ್ಠಿಗೆ ಬಹಳ ಜನ ಬರ್ತಾರೆ. ಕವಿಗೋಷ್ಠಿ ಈಗ ರಾಜ್ಯ ಮಟ್ಟದ ಕವಿಗೋಷ್ಠಿನೂ ನಾವು ಮಾಡಿದ್ದೀವಿ. ಅಲ್ಲಿ ಕೂಡ ಬಹಳಷ್ಟು ಜನ ಒಳ್ಳೆ ಚೆನ್ನಾಗಿ ಬರೀತಾರೆ. ಕೆಲವೊಬ್ರು ನಾವೇ ಆಯ್ಕೆ ಮಾಡ್ತೀವಿ ಕವಿತೆಗಳನ್ನ. ಅವ್ರು ಬಂದಾಗ ಏನಾಗುತ್ತೆ ಅಂದ್ರೆ ವಾಚನ ಮಾಡಕ್ಕಾಗಲ್ಲ ಕೆಲವೊಂದಿಷ್ಟು ಕವಿಗಳಿಗೆ. ದೋಷಾರೋಪಣೆ ಮಾಡೋದಲ್ಲ, ಅದು ಭದ್ರವಾಗಿದೆ. ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ, ವ್ಯಕ್ತಿ ಬೇರೆ ಬೇರೆ ಬಂದು ಹೋಗ್ತಾರೆ. ಆದ್ರೆ ಅದು ಮತ್ತೊಂದು ದಿನ ಅದು ಎದ್ದು ನಿಲ್ಲುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ಅದಕ್ಕೆ ಗೌರವ ಕೊಡಬೇಕು. ಅವ್ರನ್ನ ನಮ್ಮ ಜೊತೆಗೆ ಕರ್ಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ತಾಲೂಕು ಅಧ್ಯಕ್ಷರಿಗೆ, ಸಮಿತಿಯವರಿಗೂ ನಾನು ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜನ ಅಂದರೆ ಸಾಹಿತ್ಯ, ಸಂಸ್ಕೃತಿ, ಬಗೆಯ ಪ್ರಜ್ಞೆ ಇದ್ದಂಥ ಜನಗಳು ತಮ್ಮನ್ನು ತೊಡಗಿಸ್ತಾರೆ. ಇವತ್ತಿನ ಬಳಪಡಿಸಬೇಕು ಅಂತ ನಾನು ಅನ್ಕೊಳ್ತೀನಿ. ಈಗಾಗಲೇ ತಾವು ರಾಜ್ಯವ್ಯಾಪಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರು.
ಮತ್ತೆ ಹೊರ ರಾಜ್ಯಗಳಲ್ಲಿ ವಿಸ್ತಾರ ಆಗಿದೆ ಇದ್ದದ್ದು ಅಂತ ಹೇಳಿದ್ರು. ನನ್ನ ಬಯಕೆ ಇಷ್ಟೇ, ಇದು ಒಂದು ಜಾಗತಿಕ ಸಂಘವಾಗಿ ಬೆಳೀಲಿ, ಸಂಸ್ಥೆಯಾಗಿ ಬೆಳೀಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾನು ಈ ಮಾತುಗಳನ್ನು ಪ್ರಾರಂಭ ಮಾಡ್ತಿದ್ದೀನಿ. ಹಾಗೆಯೇ ಸಂಘಟನೆ ಸುಲಭದ ಮಾತೇನಲ್ಲ, ಅದು ಕೊಟ್ರೇಶ್ ನಾಯಕ ಮಾಡಿ, ಮಧು ನಾಯಕ ಮಾಡಿ, ಜಯಂಬ ಮೇಡಮ್ ಮಾಡಿ, ಅದೇ ತಮಾಷೆ ಅಲ್ಲ. ನನಗೆ ಗೊತ್ತಿದೆ, ನಾನು ಕೂಡ ಒಬ್ಬ ಸಂಘಟನೆಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹಿಂದೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ವಿ. ಹಾಗಾಗಿ ಸಂಘಟನೆ ತಮಾಷೆ ಅಲ್ಲ. ಬಹಳ ಮುಖ್ಯವಾದ ಮಾಹಿತಿ ಏನಂತಂದ್ರೆ, ಇವಾಗ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಈಗ ಒಂದು ಪದಗ್ರಹಣ, ಎರಡನೇ ಕವಿಗೋಷ್ಠಿ. ಆಕ್ಚುಲಿ ಕಾರ್ಯಕ್ರಮ ಸ್ವಲ್ಪ ಬೇರೆ ಕಾರಣಕ್ಕೆ ಲೇಟ್ ಆಗಿ ಶುರುವಾಗಿರೋ ಕಾರಣಕ್ಕೆ ಇದು ನನ್ನ ಮಾತಿನ ಅಲ್ಲ, ಇದು ಬಹುಶಃ ಕವಿ ಸಮಯ ಅಂತ ನನ್ನ ಕವಿ ಸಮಯ ಅಂತ ಹೇಳಿ. ಹಾಗಾಗಿ ಕವಿಗಳಿಗೆ ಅವಕಾಶ ಕೊಡೋಣ, ಕವಿಗೋಷ್ಠಿಗೆ ಅನುವು ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸರಿಲ್ಲ ನೀವು ಎರಡು ಮಾತು ಮಾತಾಡಿದೆ ಅಂತಂದ್ರೆ ಆ ಕಾರಣಕ್ಕೆ ನಾವು ಮಾತನಾಡೋದಾದ್ರೆ ಬಹುಶಃ ಕವಿತೆ ಬಗ್ಗೆ ಒಂದೆರಡು ಮಾತು ಮಾಡಬಹುದು. ಕವಿ ಅನ್ನೋದು ಏನಿದೆಯಲ್ಲ, ಅಥವಾ ಬರಹಗಾರ ಬೇರೆ ಅಲ್ಲ, ಕವಿ ಮತ್ತು ಬರಹಗಾರ ಬೇರೆ ಬೇರೆ ಅಲ್ಲ, ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು ಅಷ್ಟೇ ಮೇಲ್ನೋಟಕ್ಕೆ. ಹಾಗಾಗಿ ಇಬ್ಬರು ನಾನು ಒಂದೇ ಅಂತ ಭಾವಿಸ್ತೀನಿ, ಬರಹಗಾರ ಆದ್ರೂ ಕೂಡ ಕವಿ ಆದ್ರೂ ಕೂಡ. ಬಹಳ ಮುಖ್ಯವಾಗಿ ನಾವು ಅಲ್ಲಿ ಗುರುತಿಸ್ಬೇಕಾಗಿದ್ದು ಏನು ಅಂತಂದ್ರೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಅಂತ. ಅಂದ್ರೆ ಯಾವುದೇ ಒಬ್ಬ ಕವಿ ಅಥವಾ ಬರಹಗಾರ ಏನಾಗಿರ್ತಾನೆ ಯಾವಾಗ ಅಥವಾ ಏನಾಗಿರ್ಬೇಕು ಅಂತಂದ್ರೆ ಸಾಮಾಜಿಕ ಎಚ್ಚರದ ಸಾಹಿತ್ಯವಾಗಿ ಕೆಲಸ ಮಾಡ್ತಾರೆ. ಯಾವುದೇ ಬರಹಗಾರ ಅಥವಾ ಒಬ್ಬ ಕವಿ ಸಾಮಾಜಿಕ ಎಚ್ಚರದ ಸಾಹಿತ್ಯವಾಗಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಅಂತಹ ಒಂದು ಚಟುವಟಿಕೆ ನಡೀತಿರೋದು ನಮ್ಗೆಲ್ಲರಿಗೂ ಖುಷಿ ಕಾಣುತ್ತೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಬಹಳ ಮುಖ್ಯವಾದ ಕಾಣಿಕೆ ಏನು ಅಂತಂದ್ರೆ, ಪ್ರಭುತ್ವ ನಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ. ನೀವು ಗಮನಿಸಿರ್ಬೋದು, ಇಡೀ ಸಮಾಜವನ್ನು ಕಂಟ್ರೋಲ್ ಮಾಡೋದು ಪ್ರಭುತ್ವ ಅಂತ ಒಂದು ಸಾಮಾನ್ಯ ತಿಳುವಳಿಕೆ ಇದೆ ನಮಗೆ. ಇಡೀ ಸಮಾಜವನ್ನ ಕಂಟ್ರೋಲ್ ಮಾಡೋದು ಪ್ರಭುತ್ವ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಆ ಪ್ರಭುತ್ವವನ್ನು ಕಂಟ್ರೋಲ್ ಮಾಡೋದು ಕವಿತ್ವ ಅನ್ನೋದನ್ನ ನೆನಪಿಟ್ಕೊಳ್ತಾರೆ. ಪ್ರಭುತ್ವವನ್ನೇ ಕಂಟ್ರೋಲ್ ಮಾಡೋದು. ಯಾಕಂತಂದ್ರೆ ಕಂಟ್ರೋಲ್ ಅಂದ್ರೆ ಯಾವ ರೀತಿ ಒಂದು ಮಾರ್ಗದರ್ಶನ ಅಂದ್ರೆ ಒಬ್ಬ ರಾಜ ಅನ್ನೋದು ಹೇಗಿರ್ಬೇಕು, ಅಥವಾ ಆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾವ್ಯಾವ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಅಂತಕ್ಕಂಥ ಸಂಖ್ಯೆಗಳನ್ನು ಕೂಡ ಸೂಕ್ಷ್ಮವಾಗಿ ಒಂದು ಎಚ್ಚರವನ್ನು ಕೊಡ್ತಾ ಬಂದಿರೋದು ನಮ್ಮದು ಸಾಹಿತ್ಯ ಪರಂಪರೆ. ನಿಮ್ಗೆ ಬಹುಶಃ ಗೊತ್ತಿದ್ದಂತೆ ಕನ್ನಡ ಭಾಷೆಗೆ ಈಗ ಅದು ವಿಶೇಷವಾಗಿ ಕಾರ್ಯಕ್ರಮ ಲೋಕಭಾಷೆಗಳಲ್ಲಿ ಆಯೋಜನೆ ಮಾಡೋದು ಮತ್ತಷ್ಟು ಖುಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ, ಕನ್ನಡ ಸಾಹಿತ್ಯಕ್ಕೆ 1500 ವರ್ಷಗಳ ಇತಿಹಾಸ ಇದೆ. ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ. ಯಾಕಂತಂದ್ರೆ ಇಷ್ಟೊಂದು ಸುದೀರ್ಘವಾದ ಪರಂಪರೆ ಇರ್ತಕ್ಕಂಥ ಈ ಸಾಹಿತ್ಯ ಪರಂಪರೆಯನ್ನ ಮತ್ತೆ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಬಹಳ ದೊಡ್ಡ ಹೊಣೆಗಾರಿಕೆ ನಮ್ಮ ಸಮಾಜದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಕೂಡ ಇದೆ. ಅಂತಹ ಜವಾಬ್ದಾರಿಯುತ ನಾಗರಿಕರಾಗಿ ನಮಗೆ ಮೊದಲ ಕಾಣ್ತಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಅದು ಬೇಕು ನಮಗೆ. ಲೈಕ್ ಕುವೆಂಪು ಅವ್ರ ಬಗ್ಗೆ ನಾವು ಹೇಳ್ತೀವಿ, ತರಾಬೇಂದ್ರೆ ಅವ್ರ ಬಗ್ಗೆ ಹೇಳ್ತೀವಿ, ಅವ್ರ ಕಾವ್ಯ ಕೃಷಿ ಬಗ್ಗೆ, ಅವರ ಬರಹದ ಬಗ್ಗೆ ಎಲ್ಲ ನಾವು ಮಾತನಾಡ್ತೀವಿ. ಆದ್ರೆ ನಮ್ಮಲ್ಲಿ ಏನಂತ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರ್ತೇವೆ, ಈ ಸಾಹಿತ್ಯ ಕ್ಷೇತ್ರ ಅಂತಲ್ಲ ನಾನು, ಇದು ಸಾಹಿತ್ಯ ಕಾರ್ಯಕ್ರಮ ಆಗಿರೋ ಕಾರಣಕ್ಕೆ ಇದನ್ನ ಈ ಮಾತನ್ನು ನೀವು ಸಾಹಿತ್ಯಕ್ಕೆ ಅಪ್ಲೈ ಮಾಡ್ಕೋಬಹುದು. ಒಂದು ಮಾತನ್ನು ಏನು, ನಮ್ಮ ಸಮಾಜದಲ್ಲಿ ಬಹಳಷ್ಟು ಖಾಲಿ ಬಿಟ್ಟಿರ್ತಾರೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಲೈಕ್ ಮ್ಯೂಸಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾವುದೇ ಕ್ಷೇತ್ರಗಳನ್ನ ತಗೊಂಡಿದ್ದೀನಿ, ಸಂಗೀತ ಇರ್ಬೋದು, ಅಲ್ಲೆಲ್ಲ ಖಾಲಿ ಬಿಟ್ಟ ಸ್ಥಳಗಳು ಬಹಳ ಇದೆ. ಆದ್ರೆ ಅದನ್ನ ಯಾರು ಫೀಲ್ ಮಾಡ್ತಾರೆ, ನೆಕ್ಸ್ಟ್ ಭರ್ತಿ ಮಾಡೋರು ಯಾರು? ಓಕೆ, ನಮಗೆ ಕುವೆಂಪು ಅವರು ಇದ್ದಾರೆ, ಬೇಂದ್ರೆ ಅವರು ಇದ್ದಾರೆ, ಕವಿರಾಜ ಕುಮಾರ್ ಇದ್ದಾರೆ, ಓಕೆ ಎಲ್ಲರೂ ಇದ್ದಾರೆ ನಮ್ಮಲ್ಲಿ. ಇಲ್ಲ ಅಂತ ಜನಪದ ಕವಿಗಳು ಕೂಡ ಅದಕ್ಕೆ ಮೂಲ, ಅವರೆಲ್ಲರೂ ಇದ್ದಾರೆ. ಆದ್ರೆ ವಾಟ್ ನೆಕ್ಸ್ಟ್ ಅಂತ ಬಂದ, ಓಕೆ ಕುವೆಂಪು ಅವರು ಇದ್ರು, ಈಗಲೂ ಇದ್ದಾರೆ, ಆದ್ರೆ ಮುಂದೆ ಏನು ಅಂತ ನಮ್ಗೆ ಪ್ರಶ್ನೆ ಬಂದಾಗ ಆ ಜವಾಬ್ದಾರಿಯನ್ನು ಹೊತ್ಕೊಳ್ತಕ್ಕಂಥ ಕೆಲಸವನ್ನು ಈ ಬಗ್ಗೆ ಸಂಘಟನೆಗಳು ಮಾಡ್ತೀವಿ ಅಂತ ನನಗೆ ಆ ಕಾರಣಕ್ಕೆ ಇದು ಅಭಿನಂದನಾರ್ಹ ಅಂತ ನನಗೆ ಅನ್ಸುತ್ತೆ. ಮುಖ್ಯವಾಗಿ ಈಗಾಗಲೇ ಮೊದಲಾಯ್ತರ್ ಅವರು ಅವರ ಸವಿವರವಾಗಿ ಈ ಒಂದು ಸಂಘಟನೆ ಬಗ್ಗೆ ಹೇಳ್ತಾ ಬಂದ. ನಾನು ಎಲ್ಲೋ ಒಂದು ಕಡೆ ಮಕ್ಕಳ ಬಗ್ಗೆ ಅವ್ರು ಹೇಳ್ತಾ ಇರಲಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೇಳಿದ್ರು ಬೇರೆ ಬೇರೆ ತಾಲೂಕುಗಳಲ್ಲಿ ಮಕ್ಕಳಿಗೆ ಕೂಡ ಕಥಕ ಮಠಗಳನ್ನ ಮತ್ತೆ ವಿಶೇಷವಾಗಿರ್ತಕ್ಕಂಥ ಏನು ಸಾಹಿತ್ಯ ಸಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹೇಳೋದು ಅಂತಂತಂದ್ರೆ ಎಲ್ಲೋ ಕೂಡ ನಾವೆಲ್ಲರಿಗೂ ತಿಳಿಸಿದಾಗೆ ಅಕ್ಕಿ ಸರ್ ಅವರು ಹೇಳಿದ್ರು, ಇಲ್ಲ ನಾವು ಈಗ ಹೋದಂತ ಮುಂದೆ ಯಾರು. ಹಾಗಾಗಿ ಮಕ್ಕಳಿಗೆ ನಾವು ಈಗಲೇ ನಾವು ಅವ್ರನ್ನ ಒಂದು ಸಾಹಿತ್ಯ ಸಂಸ್ಕರಣೆ ವಿಶೇಷ ಚಟುವಟಿಕೆ ಮಾಡುವ ಅವರಿಗೆ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಅವರು ಕೂಡ ಉತ್ತಮ ಕವಿಗಳನ್ನ ಮತ್ತು ಉತ್ತಮ ಕಥೆಗಾರನಾಗಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಕೇಳ್ತೀನಿ. ಯಾಕಂತಂದ್ರೆ ನನಗೆ ಅಲ್ಪಸಂಖ್ಯಾತರು ಯಾರು ಅಂತ ಹೇಳಿದ್ರೆ ಅಖಿಲ ಸರ್ ಆಗಲೇ ಹೇಳಿದ್ರೆ, ಸರ್ ಕವಿಗಳು ಮತ್ತು ನಾವು ಅಲ್ಪಸಂಖ್ಯಾತರಾಗಿರ್ತೀವಿ, ಬೇರೆ ಬೇರೆ ಯಾರು ಅಂದ್ರೆ ಜಗ್ಗಿ ಜನ ಬರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮ
ಕಾರ್ಯಕ್ರಮಗಳಿಗೆ ಅಂತ. ಆಕ್ಚುಲಿ ನೋಡಿ, ಈ ಕಾರ್ಯಕ್ರಮಗಳಿಗೆ ಎಲ್ಲ ಬರ್ಬೇಕಾಗಿತ್ತು. ಬಹಳ ಜನಕ್ಕೆ ಹೇಳಿದ್ದಾರೆ, ನಮ್ಮ ಪುಟ್ರೇಶ್ ಮತ್ತು ನಮ್ಮ ಯಾರು ನಮ್ಮ ಜಯಮನ್ ಅವರು ಮತ್ತು ನಮ್ಮ ಮಾರುತಿ ಅವರು ಮತ್ತು ಸಮೀರ್ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನ್ ಅವರು. ಇಲ್ಲಿ ಆಸಕ್ತಿ ಬಹಳ ಕಡಿಮೆ ನಮಗೆ. ನೋಡಿ, ನಾವೆಲ್ಲದಕ್ಕೆ ಸಮಯವನ್ನು ಕೊಡ್ತೀವಿ. ಈ ಯಾವಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಲಿ ಮತ್ತು ತುಳಿಗೆ ಸಂಬಂಧಪಟ್ಟಾಗಲಿ ಅದು ಯಾವುದೋ ಒಂದು ಗೋಷ್ಠಿ ಮಾಡ್ಕೊಂತಂದ್ರೆ ಯಾರು ಬರಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ನಾನು ಕೇಳ್ಕೊಂತಂದ್ರೆ ಈ ಇನ್ನೊಂದ್ಸಲ ಬರುವಾಗ ನಿಮ್ಮ ಹತ್ರ ಕರ್ಕೊಂಡ್ಬರ್ತೀನಿ. ಎಲ್ಲರೂ ಕೂಡ ನೀವೇನು ಈಗ ಕವಿತೆ ವಾಚನಗಳು ಮಾಡ್ತೀರಿ, ನಿಮ್ಮ ಹತ್ರ ಕರ್ಕೊಂಡ್ಬರ್ಬೇಕು. ಇನ್ನೊಂದ್ಸಲ ನಾನು ಏನು ಹೇಳಬೇಕು ಅಂತಂದ್ರೆ ನೀವು ಕಾಲೇಜ್ಗಳಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡಿ ಮತ್ತು ಹಾಸ್ಟೆಲ್ಗಳಲ್ಲಿ ಮಾಡಿ. ಅವಾಗ ಏನಾಗುತ್ತೆ, ನಮಗೆ ಆಡಿಯನ್ಸ್ಗೆ ಅವ್ರು ಸಿಗ್ತಾರೆ ಮತ್ತು ನಮಗೆಲ್ಲ ಆ ಕವಿತೆ ವಾಚನಗಳು ಮಾಡೋದು ಮೂಲಕ ನಾನು ಕೂಡ ಒಬ್ಬ ಕವಿಗೆ ಆಗ್ಬೋದು, ಇವುಗಳನ್ನ ನಾನು ಕೂಡ ಬರಿಬಹುದು ಅಂತ ಒಂದು ಆಲೋಚನೆಗಳಲ್ಲಿ ಬರ್ಬೋದು. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಮಕ್ಕಳ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತಾರೆ. ಅದು ಬೇರೆ, ಯಾಕಂದ್ರೆ ಇವ್ರ ಕಾರ್ಯಕ್ರಮದಲ್ಲಿ ಇರುವಾಗ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಮಾಡಂಗಿಲ್ಲ. ಹಾಗಾಗಿ ನಮ್ದೇನಂತಂದ್ರೆ ನಾವು ಮಕ್ಕಳ ಕೆಲಸಗಳನ್ನ ಮಾಡೋರು. ಹಾಗಾಗಿ ನೀವು ನಾವು ಸೇರಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡೋಣ. ನಾನು ಕೂಡ ನಿಮ್ಮ ಜೊತೆ ಸೇರ್ತಾನೆ. ನೀವೇನು ಅನುಮೋದ ಧನ ಕೇಳಿದ್ರೆ ನಾವು ಕೂಡ ಯಾವುದೇ ರೀತಿಯ ಎಲ್ಲಿಯೂ ಕೂಡ 1 ರೂಪಾಯಿ ದೇಣಿಗೆ ಅಂತ ಆದರೆ ಇಲ್ಲಿವರೆಗೂ 1800 ಕಾರ್ಯಕ್ರಮ ಮಾಡಿದ್ದೇನೆ ನಮ್ಮ ಸುಮಾರು. ಹಾಗಾಗಿ ನಾವು ಇವತ್ತು ಕೂಡ 560 ಕಾರ್ಯಕ್ರಮ ಮಾಡೋದು. ನಾವು 10,000 20,000 ಕಾರ್ಯಕ್ರಮ ಬೇಡ. ಹಾಗಾಗಿ ನಿಮಗೆ ಏನಾದ್ರು ಸಹಕಾರ ಬೇಕಾದ್ರೆ ನಮ್ಮ ಅಧ್ಯಯನದಿಂದ ನಾವು ಆಕ್ಚುಲಿ ಸಹಕಾರ ಮಾಡಲಿಕ್ಕೆ ಸಿದ್ಧಿದ್ದೀವಿ. ವರ್ಷಕ್ಕೆ 5,000 ರೂಪಾಯಿ ಕೊಡ್ತೀವಿ ನಾವು. ಹಾಗಾಗಿ ಅದು ಮಕ್ಕಳ ಕಾರ್ಯಕ್ರಮ ಮಾಡಿದ್ರೆ ನಾವು ವರ್ಷಕ್ಕೆ 5,000 ರೂಪಾಯಿನ ನಿಮ್ಮ ಏನು ಇವತ್ತು ನಮ್ಮ ಬಳಗ ಇದೆ ಆ ಬಳಗಕ್ಕೆ ನಾನು ಕೊಡಲಿಕ್ಕೆ ಸಿದ್ಧರಾಗಿದ್ದೀನಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.